ಅಂತ ಒಂದು 10 ಕೆಜಿ 200 ಲೀಟರ್ ಇದ್ದು ನಾವು ದ್ರವ ಗೊಬ್ಬರ ಮಾಡೋದಾದ್ರೆ 10 ಕೆಜಿ ಸೆಗಣಿ, 10 ಲೀಟರ್ ಗೋಮೂತ್ರ, 2 ಕೆಜಿ ಕಡಲೆ ಹಿಟ್ಟು, 2 ಕೆಜಿ ಕಪ್ಪು ಬೆಲ್ಲ. ಕಪ್ಪು ಬೆಲ್ಲ ಅಂದ್ರೆ ಸಾವಯವ ಬೆಲ್ಲ ಅಂತ ಹೇಳಿದ್ರೆ ಕೊಡ್ತಾರೆ. ಇಲ್ಲಿ ಕಲ್ಲಮುಂತೂರಲ್ಲಿ ಸಿಗುದಿಲ್ಲ, ಮೂಡುಬಿದ್ರೆಯಲ್ಲಿ. ಕಪ್ಪು ಬೆಲ್ಲ ಅಂತ ಹೇಳಿದ್ರೆ ಮತ್ತೆ 1 ಮುಷ್ಟಿಯತ್ತು ಹುತ್ತದ ಮಣ್ಣು. ಅವರು ಹುತ್ತದ ಮಣ್ಣೆ ತಂದಿದ್ದಾರೆ. ಹುತ್ತದ ಮಣ್ಣೆ ಇಲ್ಲ ಅಂದ್ರೆ ಮೇಲ್ಪದರದ ಕೆಂಪು ಮಣ್ಣು ಆಗ್ತದೆ. ಮೇಲ್ಪದರದ ಕೆಂಪು ಮಣ್ಣು ಮೃದುವಾಗಿರ್ತದಲ್ಲ ಅದು. ಈಗ ನಾವು ದ್ರವ ಗೊಬ್ಬರ ಯಾಕೆ ಮಾಡಬೇಕು, ದ್ರವ ಗೊಬ್ಬರದಿಂದ ಏನೆಲ್ಲ ಪ್ರಯೋಜನ ಅಂತ ಒಂಚೂರು ತಿಳ್ಕೊಳ್ಳುವ. ಆದ ನಂತರ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾವು ದ್ರವ ಗೊಬ್ಬರ ಅನ್ನೋದೊಂದು ಸಾವಯವ ಗೊಬ್ಬರ. ಇದೊಂದು ಪೋಷಕಾಂಶದಿಂದ ತುಂಬಿದಂತಹ ಗೊಬ್ಬರ ಆಗಿರ್ತದೆ. ಇದರಲ್ಲಿ NPK ನಾವು ಅಂಗಡಿಯಿಂದ ತಂದು ಹಾಕ್ತೇವೆ, NPK. ಆದರೆ ಈ ದ್ರವ ಗೊಬ್ಬರದಲ್ಲಿ NPK ಪೊಟ್ಯಾಷಿಯಂ ಇರ್ತದೆ, ನೈಟ್ರೋಜನ್ ಸಹ ಇರ್ತದೆ, ಎಲ್ಲ ಇದರಲ್ಲಿ ದ್ರವ ಗೊಬ್ಬರದಲ್ಲಿ ಇರ್ತದೆ. ಯಾಕಂದರೆ ಇದರಲ್ಲಿ ಬಳಸುವುದು ನಾವು ಕೃಷಿಯ ತ್ಯಾಜ್ಯ ವಸ್ತುಗಳನ್ನೇ, ಹೊರಗಿಂದ ಏನಿಲ್ಲ, ರಾಸಾಯನಿಕ ಏನಿಲ್ಲ, ಕೃಷಿಯ ತ್ಯಾಜ್ಯ ವಸ್ತುಗಳಿದು. ಸಗಣಿ ಸಹ ನಮ್ಮ ಕೃಷಿಯಿಂದಲೇ ಆಗುವಂಥದ್ದು. ಗೋಮೂತ್ರ ಸಹ, ಗೋಮೂತ್ರದಲ್ಲಿ ಯೂರಿಯಾ ಇರ್ತದೆ. ಹೌದು, ನಮಗೆ ನೀವು ಇದರಿಂದ ಯೂರಿಯಾ ತಂದು ಹಾಕುವ ಬದಲು ಗೋಮೂತ್ರ ಬೆಸ್ಟ್. ಹಾಗೆ ಇದನ್ನು ಮೊದಲಿಗೆ ಕಂಡು ಹಿಡಿದದ್ದು ಕೃಷಿಯ ತ್ಯಾಜ್ಯ ವಸ್ತುಗಳು ವೇಸ್ಟ್ ಹಾಳಾಗ್ತದೆ ಅಂತ ಹೇಳಿ ಇದನ್ನು ಮಹಾರಾಷ್ಟ್ರದ ಸುಭಾಷ್ ಪಾಲೇಕರ್ ಅನ್ನುವರು ಈ ನಮ್ಮ ಕೃಷಿಕರಿಗೆ ಕಡಿಮೆ ಖರ್ಚಿನಲ್ಲಿ ನಮ್ಮ ಕೃಷಿ ತ್ಯಾಜ್ಯಗಳಿಂದಲೇ ಸಾವಯವ ಗೊಬ್ಬರವನ್ನು ಮಾಡುವ ವಿಧಾನವನ್ನು ಅವರು ಕಂಡು ಹಿಡಿದಿದ್ದಾರೆ. ಮೊದಲಿಗೆ ನಾವು 10 ಕೆಜಿ ಸಗಣಿ ಹಾಕ್ತಾ ಇದ್ದಾರೆ. 200 ಲೀಟರ್ ನೀರಿಗೆ 10 ಕೆಜಿ ಸಗಣಿ ಅಂದಾಜು ಅವರಿದ್ದು. 10 ಲೀಟರ್ ಗೋಮೂತ್ರ, 18 ಲೀಟರ್ ಕಪ್ಪು ಬೆಲ್ಲ, 2 ಕೆಜಿ ಕಪ್ಪು ಬೆಲ್ಲ. ಏರ್ಲ ಪಾಡೋಲಿ ಬೇಟೆ ಇರ್ಲ ಪಾಡೋಲಿ ಇದು ಸಾವಯವ ಬೆಲ್ಲ. ಅವು ಎಲ್ಲ ನೀ ಗುಡು 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 2 ಕೆಜಿ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಕೂಡ ಕಮ್ಮಿ ರೇಟ್ ಇದ್ದ ಒಳ್ಳೆಯದು. ಕಡಲೆ ಹಿಟ್ಟು ಅಂತ ಅಲ್ಲ, ದ್ವಿದಳ ಧಾನ್ಯಗಳು ಯಾವುದು ಸಹ ಆಗ್ತದೆ, ಆದ್ರೆ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆಯಲ್ಲಿ ಸಿಗ್ತದೆ. ಇದು ಬೂಸ ಎಲ್ಲ ಸಿಗ್ತಲ್ಲ ಕಮ್ಮಿಯಲ್ಲಿ, ಇದು ಜೋಳದ ಕೈಬೇವಿನ ಹಿಂಡಿ ಸಹ ಇದಕ್ಕೆ ಹಾಕಬಾರ್ದು. ಎಲ್ಲ ಹಾಕಿ ಇದಕ್ಕೆ ಅದನ್ನು ಬೇರೆ ನೆನೆಸಿಟ್ಟು ನಾವು ಮೆತ್ತೆ ಹಾಕಬೇಕು. ಅಂಬಿ 1 ಹಿಡಿ ಹುತ್ತದ ಮಣ್ಣು, ಅದು ಪಾಡೋದ ಸರ್ ಮನೆ ಬಿಡ್ಸೋದು. ಪಾಡಲೆ ಪುಡಿ ಮಂತ್ ಪೂರ ಪಾಡೋಣ. ಚಕ್ರಾಕಾರದಲ್ಲಿ ಗಡಿಯಾರದ ರೀತಿಯಲ್ಲಿ ತಿರುಗಿಸ್ಬೇಕು. ಹಿಂದೆ ತಿರುಗಿಸ್ಲಿಕ್ಕಿಲ್ಲ. ಈ ತರ ರೊಟೇಷನ್ ಕ್ಲಾಕ್ ವೈಸ್. ಇದನ್ನು ಬೆಳಿಗ್ಗೆ ಮತ್ತೆ ಸಂಜೆ, ಬೆಳಿಗ್ಗೆ 10 ಸಲ ತಿರುಗಿಸ್ಬೇಕು, ಸಂಜೆ 10 ಸಲ. 7 ದಿನ ಇದೇ ರೀತಿ ಬೆಳಿಗ್ಗೆ ಮತ್ತು ಸಂಜೆ ತಿರುಗಿಸ್ತಾ ಇರಬೇಕು. 7 ದಿನದಲ್ಲಿ ಗೊಬ್ಬರ ತಯಾರಾಗ್ತದೆ. ಈಗ ನೀವು ಇದಾದ ನಂತರ ಬೇಸಿಗೆಗಾಲದಲ್ಲಾದ್ರೆ ಇದಕ್ಕೊಂದು ಕೋಲಿಟ್ಟು ನೂಲಿನ ಗೋಣಿ ಇರ್ತದಲ್ಲ, ಅದನ್ನು ಒದ್ದೆ ಮಾಡಿ ಇದಕ್ಕೆ ಹಾಕಬೇಕು. ಮಳೆಗಾಲದಲ್ಲಿ ಆದ್ರೆ ಕೋಲಿಟ್ಟು ಮುಚ್ಚಳ ಇಟ್ಟರೆ ಆಗ್ತದೆ, ಯಾಕಂದ್ರೆ ನೀರು ಒಳಗೆ ಬೀಳ್ಬಾರ್ದು.
ದ್ರವ ಗೊಬ್ಬರ. ಅಡಿಕೆ ಗಿಡಕ್ಕೆ, ತರಕಾರಿಗೆ ಬೆಸ್ಟ್ ಇದು. ತೆಂಗಿನ ಗಿಡಕ್ಕಾದ್ರೆ 1 ಲೀಟರ್ ಬುಡಕ್ಕೆ ಹಾಕಬಾರ್ದು, ಸ್ವಲ್ಪ ದೂರದಲ್ಲಿ. ಗೊಬ್ಬರ ಹಾಕುವಾಗ ಯಾವಾಗಲೂ ಬುಡಕ್ಕೆ ಹಾಕಬಾರ್ದು, ಸ್ವಲ್ಪ ದೂರದಲ್ಲೇ ಹಾಕಬೇಕು. 100 ಲೀಟರ್ 200 ಲೀಟರ್ ಇದೆ.